ದರ್ಶನ್ ಆಪ್ತ ವಲಯವೇ ಬಿಗ್ ಬಾಸ್ಗೆ ಟಾರ್ಗೆಟ್ ಯಾಕೆ? ಯಮುನಾ, ಅನುಷಾ, ಧರ್ಮ ಔಟ್ ಕಾರಣವೇನು? ಸೋಷಿಯಲ್ ಮೀಡಿಯಾದಲ್ಲಿ ಗುಲ್ಲೆದ್ದ ಸುದ್ದಿ ನಿಜಕ್ಕೂ ಸತ್ಯಾನಾ? ಸಂಚು, ಒಳ ರಾಜಕೀಯ, ಬೇಕಂತಲೇ ಡಿಬಾಸ್ ಆಪ್ತರು ಹೊರಕ್ಕೆ. ಬಿಗ್ ಬಾಸ್ ಸೀಸನ್ 11 ಕನ್ನಡದ ಬಹುದೊಡ್ಡ ರಿಯಾಲಿಟಿ ಶೋ 10 ಸೀಸನ್ ಮುಗಿಸಿ ತನ್ನ ಗತ್ತನ್ನ ಇಂದಿಗೂ ಜೀವಂತವಾಗಿ ಇರಿಸಿಕೊಂಡಿದೆ. ಸೀಸನ್ 11 ನಿರೀಕ್ಷೆ ಹೆಚ್ಚಿತ್ತು. ಯಾರೆಲ್ಲ ಬರಬಹುದು, ಸೀರಿಯಲ್, ಸಿನಿಮಾ ಯಾವೆಲ್ಲ ಕ್ಷೇತ್ರದಿಂದ ಬರ್ತಾರೆ, ಈ ಸೀಸನ್ ಹೇಗಿರುತ್ತೆ ಎಂದ್ರು ಜನರ ನಿರೀಕ್ಷೆಯನ್ನು ಈ ಬಿಗ್ ಬಾಸ್ ಸೀಸನ್ ಹುಸಿಗೊಳಿಸಿತು. ಹೌದು, ಈ ಬಾರಿ ಬಿಗ್ ಬಾಸ್ಗೆ ಆಲ್ಮೋಸ್ಟ್ ಸೀರಿಯಲ್ನವರೇ ಹೆಚ್ಚಾಗಿ ಇದ್ದಾರೆ. ಅದರಲ್ಲೂ ಕೂಡ ದರ್ಶನ್ ಆಪ್ತ ವಲಯದಲ್ಲಿ ಹಾಗೂ ಸಿನಿಮಾದಲ್ಲಿ ನಟಿಸಿದವರು ಕೂಡ 3-4 ಮಂದಿ ಇದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗುಲ್ಲೆದ್ದ ವಿಚಾರ ಏನಂದ್ರೆ, ದರ್ಶನ್ ಆಪ್ತ ವಲಯರಲ್ಲಿ ಗುರುತಿಸಿಕೊಂಡವರೇ ಎಲಿಮಿನೇಟ್ ಯಾಕೆ? ಮೊದಲ ವಾರ ಯಮುನಾ, ಶ್ರೀನಿಧಿ ಎಲಿಮಿನೇಟ್ ಆದ್ರು. ಅವರು ಕೂಡ ನಟ ದರ್ಶನ್ ರವರ ಆಪ್ತ ವಲಯದಲ್ಲಿದ್ರು. ಈಗೊಂದು ಫೋಟೋ ವೈರಲ್ ಆಯಿತು. ನಂತರ ಲಾಯರ್ ಜಗದೀಶ್, ಹೆಚ್ಚಾಗಿ ಕರ್ನಾಟಕಕ್ಕೆ ಯಾರು ಈ ಲಾಯರ್ ಜಗಣ್ಣ ಎಂದು ಗುರುತಿಸಿಕೊಂಡಿದ್ದೆ ದರ್ಶನ್ ರವರ ವಿಚಾರದಲ್ಲಿ. ಅನುಷಾ ಹಾಗೂ ಧರ್ಮ ಕೂಡ ದರ್ಶನ್ ಆಪ್ತ ವಲಯದವರು. ಯಾಕೆ ಬಿಗ್ ಬಾಸ್ ನಲ್ಲಿ ದರ್ಶನ್ ಆಪ್ತ ವಲಯದವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಎನ್ನುವಂತಹ ಪ್ರಶ್ನೆ ಸಾಮಾಜಿಕ ಮಾಧ್ಯಮದಲ್ಲಿ ಹುಟ್ಟಿಕೊಂಡಿದೆ. ಎಸ್, ಮೊದಲ ವಾರ ನಾಮಿನೇಟ್ ಆದ ಯಮುನಾ ಕೂಡ ದರ್ಶನ್ ರವರ ಅಭಿಮಾನಿಗಳಿಗೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಮೇಲೆ ಗೌರವವಿದೆ. ಅವರ ಅಭಿಮಾನಿಗಳು ಯಾರು ಕೂಡ ತಾಳ್ಮೆಯನ್ನ ಕಳೆದುಕೊಳ್ಳಬಾರದು. ಕಾನೂನಿದೆ, ಮಾಧ್ಯಮದ ವಿಚಾರಣೆಗಿಂತ ನಾನು ನ್ಯಾಯಾಲಯದ ವಿಚಾರಣೆಯನ್ನ ನಂಬುತ್ತೇನೆ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಏರಿಳಿತ ಅನ್ನೋದು ಇದ್ದೇ ಇದೆ. ಯಾವುದು ಸರಿ, ಯಾವುದು ತಪ್ಪು ತಿಳಿದುಕೊಳ್ಳಲು ನ್ಯಾಯಾಲಯವಿದೆ. ಯಾರೇ ಏನೇ ಮಾತಾಡಿಕೊಂಡ್ರು ತಾಳ್ಮೆಯಿಂದ ವರ್ತಿಸಿ ಎಂದು ದರ್ಶನ್ ಅವರ ಅಭಿಮಾನಿಗಳಿಗೆ ಯಮುನಾ ಅವರು ತಿಳಿಸಿದ್ರು. ಈಗಿರೋ ವಿಚಾರ ಏನಂದ್ರೆ, ದರ್ಶನ್ ಆಪ್ತ ವಲಯವೇ ಬಿಗ್ ಬಾಸ್ಗೆ ಟಾರ್ಗೆಟ್ ಯಾಕೆ? ಬೇಕಂತಲೇ ಕರೆಸಿ ಅವಮಾನ ಮಾಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆಯಾಗ್ತಾ ಇದೆ. ವೀಕ್ಷಕರೇ, ಈಗ ಲಾಯರ್ ಜಗದೀಶ್ ಅವರ ಕಡೆ ಬರೋದಾದ್ರೆ, ಜಗದೀಶ್ ಕೂಡ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದ್ದು ದರ್ಶನ್ ರವರ ವಿಚಾರದಲ್ಲೇ ಪ್ರೊಟೆಸ್ಟ್ ಮಾಡೋಣ ಅಂತ ಡಿಬಾಸ್ ಅಭಿಮಾನಿಗಳಿಗೆ ಕರೆ ಕೊಟ್ರು. ಈ ವಿಚಾರವಾಗಿ ಹೆಚ್ಚಾಗಿ ಜಗದೀಶ್ರನ್ನ ಬಿಗ್ ಬಾಸ್ಗೆ ಕರೆಸಿ ಅಂತ ಒಂದಷ್ಟು ಮಾತು ಕೂಡ ಚರ್ಚೆಯಾಗ್ತಿತ್ತು. ಅದರಂತೆ ಜಗದೀಶ್ ಕೂಡ ಬಹಳ ಪರಿಚಯವಾಗಿತ್ತು ಈ ವಿಚಾರವಾಗಿಯೇ. ಆದ್ರೆ ಜಗದೀಶ್ ಆಚೆ ಬರಲು ಕಾರಣ ಜಗದೀಶ್ ಅವಾಚ್ಯ ಪದಗಳನ್ನ ಬಳಸಿದ್ರು ಅಂತ. ಆದ್ರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಇಲ್ಲಿಯವರೆಗೂ ಸಾಕಷ್ಟು ವೈಲ್ಡ್ ಕಾರ್ಡ್ ಸಾಕಷ್ಟು ಜನರು ಬಳಸಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಕೂಡ ಗೋಲ್ಡ್ ಸುರೇಶ್ಗೆ ವೇಸ್ಟ್ ನನ್ ಮಗ ಸೆಡೆ ಅನ್ನೋ ಪದವನ್ನ ಬಳಸಿದ್ದಾರೆ, ಅವಾಚ್ಯ ಪದಗಳನ್ನ ಬಳಸಿದ್ದಾರೆ. ಈ ಜಗದೀಶ್ನ ಮನೆಯಿಂದ ಆಚೆ ಕಳಿಸಿದ್ದೀರಿ ಅನ್ನೋದಾದ್ರೆ ರಜತ್ರನ್ನು ಕೂಡ ಕಳಿಸಬೇಕಲ್ವಾ? ಈ ಪ್ರಶ್ನೆ ನಮ್ ಜನಕ್ಕೆ ಕಾಡ್ತಾ ಇದೆಯಂತೆ. ಅನುಷಾ ಕೂಡ ಅಪ್ಪಟ ಡಿಬಾಸ್ ಅಭಿಮಾನಿ, ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಅನುಷಾ ಕಳೆದ ವಾರ ಎಲಿಮಿನೇಟ್ ಆದ್ರು. ಹೆಚ್ಚಾಗಿ ದರ್ಶನ್ ಆಪ್ತ ವಲಯದಲ್ಲಿ ಅನುಷಾ ತಮ್ಮನ್ನ ತಾವು ಹೆಚ್ಚಾಗಿ ಗುರುತಿಸಿಕೊಂಡಿದ್ರು. ಡಿಬಾಸ್ ಅಂದ್ರೆ ಅನುಷಾಗೆ ಪಂಚಪ್ರಾಣ. ದರ್ಶನ್ ಜೈಲಿನಲ್ಲಿ ಇದ್ದಾಗಲೂ ಕೂಡ ಅನುಷಾ ತುಂಬಾ ಮರಗಿದ್ರು. ಬೇಗ ನಮ್ ಬಾಸ್ ಆಚೆ ಬರಲಿ ಎಂದು ಸಾಕಷ್ಟು ದೇವರಿಗೆ ಬೇಡ್ಕೊಂಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಅನುಷಾ ಅವರು ಪೋಸ್ಟ್ ಒತ್ತಿ ಹೇಳುತ್ತೆ ಅವರು ದರ್ಶನ್ ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರು ಅಂತ. ಅಭಿಮಾನಿಗಳು ನನಗೆ ವರ್ಷ ಪೂರ್ತಿ ಅಂದ್ರೆ 365 ದಿನ ಕೂಡ ಊಟ ಹಾಕ್ತಾರೆ, ಆದ್ರೆ ನಾನು ಅವರಿಗೆ 1 ದಿನ ಮಾತ್ರ ಊಟ ಹಾಕೋಕೆ ಆಗೋದು ಎಂದು ಡಿಬಾಸ್ ಹೇಳಿದ್ರು ಎಂದು ಅನುಷಾ ಜೂನ್ 16ರಂದು ಡಿಬಾಸ್ ನೆನೆಸಿಕೊಂಡು ಪೋಸ್ಟ್ ಹಾಕಿದ್ರು. ನಮ್ ಬಾಸ್ ಆರೋಪಿಯಷ್ಟೇ ಅಪರಾಧಿ ಅಲ್ಲ, ಅವರು ತಪ್ಪು ಮಾಡಿಲ್ಲ, ಅವರು ಮಾಡಿದ ದಾನ ಧರ್ಮಗಳೇ ಅವರನ್ನ ಕಾಯುತ್ತೆ. ದರ್ಶನ್ ಅವರ ಮನೆಯವರನ್ನ ಹೀಯಾಳಿಸುವುದನ್ನ ಮೊದಲು ಬಿಡಿ ಎಂದು ದರ್ಶನ್ ಪರ ಅನುಷಾ ಬ್ಯಾಟ್ ಬೀಸಿದ್ರು. ದರ್ಶನ್ ಅವರ ಹುಟ್ಟುಹಬ್ಬ ಬಂದ್ರು ಅಷ್ಟೇ ಅನುಷಾ ಸಂಭ್ರಮಿಸ್ತಾರೆ. ಇಷ್ಟು ಹಿನ್ನೆಲೆಯುಳ್ಳ ಅನುಷಾರನ್ನ ಬಿಗ್ ಬಾಸ್ ಟಾರ್ಗೆಟ್ ಮಾಡಿದ್ರಾ ಅಥವಾ ಬೇಕಂತಲೇ ಮನೆಗೆ ಗಳಿಸಿದ್ರಾ ಅಂತಿದ್ದಾರೆ ಅನುಷಾ ಅಭಿಮಾನಿಗಳು. ಇನ್ನು ಕೊನೆಯದಾಗಿ ಈ ವಾರ ಎಲಿಮಿನೇಟ್ ಆದ ಧರ್ಮ ಬಗ್ಗೆ ಮಾತಾಡ್ತಾ ಹೋದ್ರೆ, ಇವರು ದರ್ಶನ್ ಆಪ್ತ ವಲಯದವ್ರೆ. ಸಿನಿಮಾದಲ್ಲೂ ಕೂಡ ನಟಿಸಿದ್ರು. ನವಗ್ರಹ ಚಿತ್ರದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ರು. ಚೆನ್ನಾಗಿ ಆಟ ಆಡುವವರನ್ನ ಬಿಗ್ ಬಾಸ್ ದರ್ಶನ್ ಆಪ್ತ ವಲಯ ಅಂತ ಎಲಿಮಿನೇಟ್ ಮಾಡ್ತಾ ಇದ್ಯಾ? ಈ ರೀತಿಯಾಗಿ ಚರ್ಚೆಯಾಗ್ತಾ ಇದೆ. ಅದರಲ್ಲೂ ಕೂಡ ಧರ್ಮ ಯಾರ ಮನಸ್ಸಿಗೂ ಕೂಡ ನೋವು ಮಾಡದಲೆ, ಒಂದೇ ಒಂದು ನೆಗೆಟಿವ್ ಟ್ರೋಲ್ ಆಗದೆ ಅಥವಾ ಕಮೆಂಟ್ ಇಲ್ದಲೆ 55 ದಿನ ಬಿಗ್ ಮನೆಯಲ್ಲಿ ಇದ್ದವರು ಯಾಕೆ ಏಕಾಏಕಿ ಬಿಗ್ ಬಾಸ್ ಎಲಿಮಿನೇಟ್ ಮಾಡಿದ್ರು? ದರ್ಶನ್ ಆಪ್ತ ವಲಯದಲ್ಲಿ ಯಾರ್ಯಾರಿದ್ರು ಅಂತಹವರನ್ನೇ ಬಿಗ್ ಬಾಸ್ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಯಮುನಾ, ಅನುಷಾ, ಕೀರ್ತಿ ಈ ಮೂವರು ಕೂಡ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಏಕೆ ಇವರನ್ನೇ ಮನೆಯಿಂದ ಕಳಿಸಿದ್ರಾ? ಇವರಿಗಿಂತ ಡಮ್ಮಿ ಸ್ಪರ್ಧಿ ಕೂಡ ಇದ್ರು, ಯಾಕೆ ಅವರನ್ನ ಕಳಿಸ್ತಾ ಇಲ್ಲ?
ಜಿ ಬಾಸ್ ಆಪ್ತ ವಲಯದವರು ಯಾಕೆ ಟಾರ್ಗೆಟ್ ಆದ್ರು? ಈ ಎಲ್ಲ ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗುಲ್ಲೆದ್ದ ವಿಚಾರವಾಗಿದೆ. ಬಿಗ್ ಬಾಸ್ ನೋಡೋ ಅಭಿಮಾನಿಗಳು ಕೂಡ ತೀವ್ರವಾಗಿ ಈ ವಿಚಾರದಲ್ಲಿ ಖಂಡಿಸ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾಡ್ತಿದ್ದಾರೆ ಬಿಗ್ ಬಾಸ್ ಟೀಮ್? ದರ್ಶನ್ ಕಂಡ್ರೆ ಅವರಿಗೆ ಯಾಕೆ ಆಗೋದಿಲ್ಲ? ಈ ಹಿಂದೆ ಸೀಸನ್ 10ರಲ್ಲೂ ಕೂಡ ದರ್ಶನ್ ಅಭಿಮಾನಿ ನಟಿ ಚಿತ್ರಾಗೆ ಬಿಗ್ ಬಾಸ್ ಸ್ಟೇಜ್ ವರೆಗೂ ಕರೆಸಿ ನಂತರ ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಮನೆಗೆ ಕಳಿಸಿ ಅವಮಾನ ಮಾಡಿದ್ರು. ಆಪ್ತ ವಲಯದವರಿಗೆ ಯಾಕೆ ಬಿಗ್ ಬಾಸ್ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬಿಗ್ ಬಾಸ್ ತಂಡದವರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟ್ರೋಲ್ ಆಗ್ತಾ ಇದೆ. ಇದಕ್ಕೆ ಒಳರಾಜಕೀಯ ಒಳಸಂಚೆ ಕಾರಣ ಅಂತ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಹಾಗೆ ದರ್ಶನ್ ಅಭಿಮಾನಿಗಳು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಜೆ ನ್ಯೂಸ್.